ಬೇಸಿಗೆ ಕಾಲದ ಆರಂಭದ ಘಟ್ಟದಲ್ಲಿ ಇದೀವಿ ನಾವು. ಈಗಲೇ ಅಲ್ಲಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾವೇರಿ ನೀರು ಪೋಲಾಗದಂತೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡುವಂತಹ ಕೆಲಸ ಇದು ಇಂಪ್ಲಿಮೆಂಟ್ ಆದರೆ ತುಂಬಾ ಅನುಕೂಲ. ಬೆಂಗಳೂರಿನ ನಲ್ಲಿಗಳಿಗೆ ಏರಿಯೇಟರ್ ಫಿಕ್ಸ್ ಮಾಡ್ತಾರೆ. ಹೋಟೆಲ್ಲು, ಮಾಲು, ರೆಸ್ಟೋರೆಂಟು ಈ ಎಲ್ಲ ಕಡೆನೂ ಕೂಡ ಈ ಏರಿಯೇಟರ್ ಫಿಕ್ಸ್ ಆಗುತ್ತೆ. ಅನಗತ್ಯವಾಗಿ ಹೆಚ್ಚು ನೀರು ವ್ಯರ್ಥ ಆಗುವುದಕ್ಕೆ ಈ ಏರಿಯೇಟರ್ ಬ್ರೇಕ್ ಹಾಕುತ್ತೆ. ಹೀಗಾಗಿ ರೆಸ್ಟೋರೆಂಟ್ಗಳಿಗೆ, ಮಾಲ್ಗಳಿಗೆ, ಹೋಟೆಲ್ಗಳಿಗೆ ಶಾಕ್ ಒಂದು ರೀತಿ ಇದು. ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಾವೇರಿ ನೀರು ಪೋಲಾಗದಂತೆ ಏರಿಯೇಟರ್ ಅಳವಡಿಸೋದು. ಹೋಟೆಲ್, ಮಾಲ್, ರೆಸ್ಟೋರೆಂಟ್, ದೇವಸ್ಥಾನಗಳು ಇಲ್ಲೆಲ್ಲಾ ಕಡೆ ಏರಿಯೇಟರ್ ಅಳವಡಿಸಿಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ. ನೀವೇನಾದ್ರೂ ಏರಿಯೇಟರ್ ಹಾಕಿಸಿಕೊಳ್ಳಿಲ್ಲ ಅಂತಂದ್ರೆ ದಂಡ ಫೇಕ್ಸ್. ಸದ್ಯ ಕಾವೇರಿ ನೀರು ಪೋಲು ಮಾಡಿದ್ರೆ 5,000 ರೂಪಾಯಿ ದಂಡ ಇದೆ. ಇದೀಗ ಏರಿಯೇಟರ್ ಅಳವಡಿಸಲಿಲ್ಲ ಅಂತಂದ್ರೆ ಇದಕ್ಕೂ 5,000 ರೂಪಾಯಿ ದಂಡ. ಈಗಾಗಲೇ ಅಧಿಕಾರಿಗಳಿಗೆ ಮಾಲ್, ರೆಸ್ಟೋರೆಂಟ್, ಹೋಟೆಲ್ ಸೇರಿದಂತೆ ಸಾರ್ವಜನಿಕ ಓಡಾಡುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಕಳೆದ ಬಾರಿ ನಮ್ದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ನಮ್ಮ ಏನು 10 ಲಕ್ಷ ಏರಿಯೇಟರ್ ಫಿಕ್ಸ್ ಮಾಡೋದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಂತೆ 10 ಲಕ್ಷ ಏರಿಯೇಟರ್ಗಳನ್ನು ಕಳೆದ ವರ್ಷ ಇನ್ಸ್ಟಾಲ್ ಮಾಡಿದ್ದೇವೆ. ಈ ವರ್ಷನೂ ಕೂಡ ಅಷ್ಟೇ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಈಗ ಕ್ರಮ ಜರುಗಿಸ್ತಾ ಇದ್ದೀವಿ. ಮುಂದುವರೆದು ಈಗ ಯಾರು ಏರಿಯೇಟರ್ ಅಳವಡಿಸಿಕೊಳ್ತಾ ಇಲ್ಲ ಅವರಿಗೆ ಕೂಡ ನಾವು ಆಸ್ಪದ ಆಕ್ಟ್ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ಮಾಡದೇ ಇದ್ರೆ ಅವ್ರಿಗೂ ಕೂಡ ದಂಡ ವಿಧಿಸುವ ಅವಕಾಶ ಇದೆ. ಅದಕ್ಕೆ ಅವ್ರಿಗೆ ಎಷ್ಟಾಗುತ್ತೆ ಸರ್? ಯಾರು ಆಕ್ಟ್ ಅಲ್ಲಿ ಯಾವುದೇ ನೀರಿನ ಸಂಬಂಧಪಟ್ಟ ವೈಲೇಷನ್ಸ್ಗಳಿಗೆ 5,000 ರೂಪಾಯಿ ದಂಡ ಇದೆ. ನಾವು ಪ್ರಥಮ ಬಾರಿ ಅವರಿಗೆ ಮನವರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಮನವರಿಕೆ ಮಾಡದ ಮೇಲೆ ಕೂಡ ಅವರು ಮಾಡ್ಕೊಳ್ಳದೇ ಇದ್ರೆ ಆವಾಗ ಅಷ್ಟೇ ದಂಡ ಮಾಡುತ್ತೇವೆ. ಮಾಲು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲ ಎಲ್ಲ ಬರುತ್ತೆ ಹೇಗೆ ಸರ್ ಅಂತ? ಮೇನ್ ಆಗಿ ಕಮರ್ಷಿಯಲ್ ಪ್ಲೇಸ್, ಪಬ್ಲಿಕ್ ಪ್ಲೇಸಸ್ ಎಲ್ಲಿ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ. ಈಗ ಮನೆಯಲ್ಲಾದ್ರೆ ನಮಗೆ ತಿಳಿದಿರುವಂತೆ ಜನ ಈಸಿಯಾಗಿ ಅವರಿಗೆ ಕಾಳಜಿ ಇರುತ್ತದೆ. ಬಟ್ ಬೇರೆ ಕಡೆ ಪ್ರದೇಶದಲ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್, ಕಮರ್ಷಿಯಲ್ ಪ್ಲೇಸಸ್, ಮಾಲ್ಸ್, ಪಬ್ಲಿಕ್ ಪ್ಲೇಸಸ್, ದೇವಸ್ಥಾನ, ಮಂದಿರ ಎಲ್ಲ ಕಡೆ ಕೂಡ ಈ ತರ ವಿಚಾರಣೆ ಕೂಡ ಅಂತಿಮ ಹಂತದಲ್ಲಿದೆ. ಆ ವಂಚನೆ ಕೇಸ್ ಕುರಿತಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬೇಸಿಗೆ ಕಾಲದ ಆರಂಭದ ಘಟ್ಟದಲ್ಲಿ ಇದೀವಿ ನಾವು. ಈಗಲೇ ಅಲ್ಲಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾವೇರಿ ನೀರು ಪೋಲಾಗದಂತೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡುವಂತಹ ಕೆಲಸ ಇದು ಇಂಪ್ಲಿಮೆಂಟ್ ಆದರೆ ತುಂಬಾ ಅನುಕೂಲ. ಬೆಂಗಳೂರಿನ ನಲ್ಲಿಗಳಿಗೆ ಏರಿಯೇಟರ್ ಫಿಕ್ಸ್ ಮಾಡ್ತಾರೆ. ಹೋಟೆಲ್ಲು, ಮಾಲು, ರೆಸ್ಟೋರೆಂಟು ಈ ಎಲ್ಲ ಕಡೆನೂ ಕೂಡ ಈ ಏರಿಯೇಟರ್ ಫಿಕ್ಸ್ ಆಗುತ್ತೆ. ಅನಗತ್ಯವಾಗಿ ಹೆಚ್ಚು ನೀರು ವ್ಯರ್ಥ ಆಗುವುದಕ್ಕೆ ಈ ಏರಿಯೇಟರ್ ಬ್ರೇಕ್ ಹಾಕುತ್ತೆ. ಹೀಗಾಗಿ ರೆಸ್ಟೋರೆಂಟ್ಗಳಿಗೆ, ಮಾಲ್ಗಳಿಗೆ, ಹೋಟೆಲ್ಗಳಿಗೆ ಶಾಕ್ ಒಂದು ರೀತಿ ಇದು. ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಾವೇರಿ ನೀರು ಪೋಲಾಗದಂತೆ ಏರಿಯೇಟರ್ ಅಳವಡಿಸೋದು. ಹೋಟೆಲ್, ಮಾಲ್, ರೆಸ್ಟೋರೆಂಟ್, ದೇವಸ್ಥಾನಗಳು ಇಲ್ಲೆಲ್ಲಾ ಕಡೆ ಏರಿಯೇಟರ್ ಅಳವಡಿಸಿಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ. ನೀವೇನಾದ್ರೂ ಏರಿಯೇಟರ್ ಹಾಕಿಸಿಕೊಳ್ಳಿಲ್ಲ ಅಂತಂದ್ರೆ ದಂಡ ಫೇಕ್ಸ್. ಸದ್ಯ ಕಾವೇರಿ ನೀರು ಪೋಲು ಮಾಡಿದ್ರೆ 5,000 ರೂಪಾಯಿ ದಂಡ ಇದೆ. ಇದೀಗ ಏರಿಯೇಟರ್ ಅಳವಡಿಸಲಿಲ್ಲ ಅಂತಂದ್ರೆ ಇದಕ್ಕೂ 5,000 ರೂಪಾಯಿ ದಂಡ. ಈಗಾಗಲೇ ಅಧಿಕಾರಿಗಳಿಗೆ ಮಾಲ್, ರೆಸ್ಟೋರೆಂಟ್, ಹೋಟೆಲ್ ಸೇರಿದಂತೆ ಸಾರ್ವಜನಿಕ ಓಡಾಡುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಕಳೆದ ಬಾರಿ ನಮ್ದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ನಮ್ಮ ಏನು 10 ಲಕ್ಷ ಏರಿಯೇಟರ್ ಫಿಕ್ಸ್ ಮಾಡೋದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಂತೆ 10 ಲಕ್ಷ ಏರಿಯೇಟರ್ಗಳನ್ನು ಕಳೆದ ವರ್ಷ ಇನ್ಸ್ಟಾಲ್ ಮಾಡಿದ್ದೇವೆ. ಈ ವರ್ಷನೂ ಕೂಡ ಅಷ್ಟೇ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಈಗ ಕ್ರಮ ಜರುಗಿಸ್ತಾ ಇದ್ದೀವಿ. ಮುಂದುವರೆದು ಈಗ ಯಾರು ಏರಿಯೇಟರ್ ಅಳವಡಿಸಿಕೊಳ್ತಾ ಇಲ್ಲ ಅವರಿಗೆ ಕೂಡ ನಾವು ಆಸ್ಪದ ಆಕ್ಟ್ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ಮಾಡದೇ ಇದ್ರೆ ಅವ್ರಿಗೂ ಕೂಡ ದಂಡ ವಿಧಿಸುವ ಅವಕಾಶ ಇದೆ. ಅದಕ್ಕೆ ಅವ್ರಿಗೆ ಎಷ್ಟಾಗುತ್ತೆ ಸರ್? ಯಾರು ಆಕ್ಟ್ ಅಲ್ಲಿ ಯಾವುದೇ ನೀರಿನ ಸಂಬಂಧಪಟ್ಟ ವೈಲೇಷನ್ಸ್ಗಳಿಗೆ 5,000 ರೂಪಾಯಿ ದಂಡ ಇದೆ. ನಾವು ಪ್ರಥಮ ಬಾರಿ ಅವರಿಗೆ ಮನವರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಮನವರಿಕೆ ಮಾಡದ ಮೇಲೆ ಕೂಡ ಅವರು ಮಾಡ್ಕೊಳ್ಳದೇ ಇದ್ರೆ ಆವಾಗ ಅಷ್ಟೇ ದಂಡ ಮಾಡುತ್ತೇವೆ. ಮಾಲು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲ ಎಲ್ಲ ಬರುತ್ತೆ ಹೇಗೆ ಸರ್ ಅಂತ? ಮೇನ್ ಆಗಿ ಕಮರ್ಷಿಯಲ್ ಪ್ಲೇಸ್, ಪಬ್ಲಿಕ್ ಪ್ಲೇಸಸ್ ಎಲ್ಲಿ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ. ಈಗ ಮನೆಯಲ್ಲಾದ್ರೆ ನಮಗೆ ತಿಳಿದಿರುವಂತೆ ಜನ ಈಸಿಯಾಗಿ ಅವರಿಗೆ ಕಾಳಜಿ ಇರುತ್ತದೆ. ಬಟ್ ಬೇರೆ ಕಡೆ ಪ್ರದೇಶದಲ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್, ಕಮರ್ಷಿಯಲ್ ಪ್ಲೇಸಸ್, ಮಾಲ್ಸ್, ಪಬ್ಲಿಕ್ ಪ್ಲೇಸಸ್, ದೇವಸ್ಥಾನ, ಮಂದಿರ ಎಲ್ಲ ಕಡೆ ಕೂಡ ಈ ತರ ವಿಚಾರಣೆ ಕೂಡ ಅಂತಿಮ ಹಂತದಲ್ಲಿದೆ. ಆ ವಂಚನೆ ಕೇಸ್ ಕುರಿತಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ
ಬೇಸಿಗೆ ಕಾಲದ ಆರಂಭದ ಘಟ್ಟದಲ್ಲಿ ಇದೀವಿ ನಾವು. ಈಗಲೇ ಅಲ್ಲಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾವೇರಿ ನೀರು ಪೋಲಾಗದಂತೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡುವಂತಹ ಕೆಲಸ ಇದು ಇಂಪ್ಲಿಮೆಂಟ್ ಆದರೆ ತುಂಬಾ ಅನುಕೂಲ. ಬೆಂಗಳೂರಿನ ನಲ್ಲಿಗಳಿಗೆ ಏರಿಯೇಟರ್ ಫಿಕ್ಸ್ ಮಾಡ್ತಾರೆ. ಹೋಟೆಲ್ಲು, ಮಾಲು, ರೆಸ್ಟೋರೆಂಟು ಈ ಎಲ್ಲ ಕಡೆನೂ ಕೂಡ ಈ ಏರಿಯೇಟರ್ ಫಿಕ್ಸ್ ಆಗುತ್ತೆ. ಅನಗತ್ಯವಾಗಿ ಹೆಚ್ಚು ನೀರು ವ್ಯರ್ಥ ಆಗುವುದಕ್ಕೆ ಈ ಏರಿಯೇಟರ್ ಬ್ರೇಕ್ ಹಾಕುತ್ತೆ. ಹೀಗಾಗಿ ಈ ರೆಸ್ಟೋರೆಂಟ್ಗಳಿಗೆ, ಮಾಲ್ಗಳಿಗೆ, ಹೋಟೆಲ್ಗಳಿಗೆ ಶಾಕ್ ಒಂದು ರೀತಿ ಇದು. ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಾವೇರಿ ನೀರು ಪೋಲಾಗದಂತೆ ಏರಿಯೇಟರ್ ಅಳವಡಿಸೋದು. ಹೋಟೆಲ್, ಮಾಲ್, ರೆಸ್ಟೋರೆಂಟ್, ದೇವಸ್ಥಾನಗಳು ಇಲ್ಲೆಲ್ಲಾ ಕಡೆ ಏರಿಯೇಟರ್ ಅಳವಡಿಸಿಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ. ನೀವೇನಾದ್ರೂ ಏರಿಯೇಟರ್ ಹಾಕಿಸಿಕೊಳ್ಳಿಲ್ಲ ಅಂತಂದ್ರೆ ದಂಡ ಫೇಕ್ಸ್. ಸದ್ಯ ಕಾವೇರಿ ನೀರು ಪೋಲು ಮಾಡಿದ್ರೆ 5,000 ರೂಪಾಯಿ ದಂಡ ಇದೆ. ಇದೀಗ ಏರಿಯೇಟರ್ ಅಳವಡಿಸಲಿಲ್ಲ ಅಂತಂದ್ರೆ ಇದಕ್ಕೂ 5,000 ರೂಪಾಯಿ ದಂಡ. ಈಗಾಗಲೇ ಅಧಿಕಾರಿಗಳಿಗೆ ಮಾಲ್, ರೆಸ್ಟೋರೆಂಟ್, ಹೋಟೆಲ್ ಸೇರಿದಂತೆ ಸಾರ್ವಜನಿಕ ಓಡಾಡುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಕಳೆದ ಬಾರಿ ನಮ್ದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ನಮ್ಮ ಏನು 10 ಲಕ್ಷ ಏರಿಯೇಟರ್ ಫಿಕ್ಸ್ ಮಾಡೋದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಂತೆ 10 ಲಕ್ಷ ಏರಿಯೇಟರ್ಗಳನ್ನು ಕಳೆದ ವರ್ಷ ಇನ್ಸ್ಟಾಲ್ ಮಾಡಿದ್ದೇವೆ. ಈ ವರ್ಷನೂ ಕೂಡ ಅಷ್ಟೇ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಈಗ ಕ್ರಮ ಜರುಗಿಸ್ತಾ ಇದ್ದೀವಿ. ಮುಂದುವರೆದು ಈಗ ಯಾರು ಏರಿಯೇಟರ್ ಅಳವಡಿಸಿಕೊಳ್ತಾ ಇಲ್ಲ ಅವರಿಗೆ ಕೂಡ ನಾವು ಆಸ್ಪದ ಆಕ್ಟ್ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ಮಾಡದೇ ಇದ್ರೆ ಅವ್ರಿಗೂ ಕೂಡ ದಂಡ ವಿಧಿಸುವ ಅವಕಾಶ ಇದೆ. ಅದಕ್ಕೆ ಅವ್ರಿಗೆ ಎಷ್ಟಾಗುತ್ತೆ ಸರ್? ಯಾರು ಏರಿಯೇಟರ್ ಆಕ್ಟ್ ಅಲ್ಲಿ ಯಾವುದೇ ನೀರಿನ ಸಂಬಂಧಪಟ್ಟ ವೈಲೇಷನ್ಸ್ಗಳಿಗೆ 5,000 ರೂಪಾಯಿ ದಂಡ ಅಂತಿದೆ. ನಾವು ಪ್ರಥಮ ಬಾರಿ ಅವರಿಗೆ ಮನವರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಮನವರಿಕೆ ಮಾಡಿದ ಮೇಲೆ ಕೂಡ ಅವರು ಮಾಡ್ಕೊಳ್ಳದೇ ಇದ್ರೆ ಆವಾಗ ಅಷ್ಟೇ ದಂಡ ಮಾಡುತ್ತೇವೆ. ಮಾಲು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲ ಸರ್ ಎಲ್ಲ ಬರುತ್ತೆ ಹೇಗೆ ಸರ್ ಅಂತ? ಮೇನ್ ಆಗಿ ಕಮರ್ಷಿಯಲ್ ಪ್ಲೇಸ್, ಪಬ್ಲಿಕ್ ಪ್ಲೇಸಸ್ ಎಲ್ಲಿ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ. ಈಗ ಮನೆಯಲ್ಲಾದ್ರೆ ನಮಗೆ ತಿಳಿದಿರುವಂತೆ ಜನ ಈಸಿಯಾಗಿ ಅವರಿಗೆ ಕಾಳಜಿ ಇರುತ್ತದೆ. ಬಟ್ ಬೇರೆ ಕಡೆ ಪ್ರದೇಶದಲ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್, ಕಮರ್ಷಿಯಲ್ ಪ್ಲೇಸಸ್, ಮಾಲ್ಸ್, ಪಬ್ಲಿಕ್ ಪ್ಲೇಸಸ್, ದೇವಸ್ಥಾನ, ಮಂದಿರ ಎಲ್ಲ ಕಡೆ ಕೂಡ ಈ ತರ ಅವರ ವಿಚಾರಣೆ ಕೂಡ ಅಂತಿಮ ಹಂತದಲ್ಲಿದೆ. ಆ ವಂಚನೆ ಕೇಸ್ ಕುರಿತಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬೇಸಿಗೆ ಕಾಲದ ಆರಂಭದ ಘಟ್ಟದಲ್ಲಿ ಇದೀವಿ ನಾವು. ಈಗಲೇ ಅಲ್ಲಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾವೇರಿ ನೀರು ಪೋಲಾಗದಂತೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡುವಂತಹ ಕೆಲಸ ಇದು ಇಂಪ್ಲಿಮೆಂಟ್ ಆದರೆ ತುಂಬಾ ಅನುಕೂಲ. ಬೆಂಗಳೂರಿನ ನಲ್ಲಿಗಳಿಗೆ ಏರಿಯೇಟರ್ ಫಿಕ್ಸ್ ಮಾಡ್ತಾರೆ. ಹೋಟೆಲ್ಲು, ಮಾಲು, ರೆಸ್ಟೋರೆಂಟು ಈ ಎಲ್ಲ ಕಡೆನೂ ಕೂಡ ಈ ಏರಿಯೇಟರ್ ಫಿಕ್ಸ್ ಆಗುತ್ತೆ. ಅನಗತ್ಯವಾಗಿ ಹೆಚ್ಚು ನೀರು ವ್ಯರ್ಥ ಆಗುವುದಕ್ಕೆ ಈ ಏರಿಯೇಟರ್ ಬ್ರೇಕ್ ಹಾಕುತ್ತೆ. ಹೀಗಾಗಿ ಈ ರೆಸ್ಟೋರೆಂಟ್ಗಳಿಗೆ, ಮಾಲ್ಗಳಿಗೆ, ಹೋಟೆಲ್ಗಳಿಗೆ ಶಾಕ್ ಒಂದು ರೀತಿ ಇದು. ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಸೋದಕ್ಕೆ